ಸೊ ಅಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗೈಸ್. ಇವತ್ತು ನಾವು ಆಡ್ತಾ ಇದ್ದೀರಿ ಕಾರ್ ಫಾರ್ ಸೇಲ್ ಥರನೇ. ಇದು ಒಂಥರ ಹೊಸ ಗೇಮ್. ಇದು 2025 ರಿಲೀಸ್ ಆಗಿರೋದು. ನೋಡ್ತಾ ಇರ್ಬೋದು, ಕಾರ್ ಸೇಲ್ಸ್ ಸಿಮ್ಯುಲೇಟರ್ ಅಂತೆ. ಹೋಗೋಣ ಫಸ್ಟ್. ಇದು ಮಸ್ತಾಗೈತೆ ಗೈಸ್, ಮಾತ್ರ ಅಲ್ಟಿಮೇಟ್ ಐತೆ ಅಂದ್ಕೊಳ್ಳಿ. ಗಿಫಿಕ್ಸ್ ಎಲ್ಲ ಸೇಮು ಪಿ ಸಿಲಿ ಹೆಂಗೆ ಆಡ್ತಿರೋ ಅದೇ ಥರ ಐತೆ ಗೈಸ್, ಸೇಮ್ ಇದ್ರಲ್ಲೂ. ಆದರೆ ಮಸ್ತಾಗಿ ಆಡ್ಬೋದು ಗೈಸ್. ಆದರೆ ಪಿ ಸಿಲಿರೋ ಥರ ಇರೋಲ್ಲ. ಇವಾಗ ಏನು ಮಾಡೋಕ್ಕಪ್ಪ, ದಟ್ಸ್ ಯುವರ್ ಕಾರ್ ಡೀಲರ್ಶಿಪ್ ಆಫೀಸ್, ಟ್ರೈ ಟು ಕ್ಲೀನ್ ಅಪ್ ಯಾರ್ಡ್. ಫಸ್ಟ್ ಗೈಸ್ ಕ್ಲೀನ್ ಮಾಡ್ಬೇಕಂತ ಎಲ್ಲನೂ. ಇದನ್ನು ಎತ್ಕೋ ಗೈಸ್. ನೋಡ್ತಾ ಇರ್ಬೋದು, ಎಷ್ಟು ಕೊಟ್ಟವ್ರೆ. ಎಲ್ಲ ಬಿಲ್ಡ್ ಮಾಡೋಣ, ಒಂದು ಸೈಡಿಂದ ಬಿಲ್ಡ್ ಮಾಡೋಣ ಗೈಸ್. ಯಾಕಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ, ಇದು ಎಪಿಸೋಡ್ಸ್ಗಳು ಬರುತ್ತೆ. ನೀವು ಲೈಕ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗ್ರೇಟ್ ಜಾಬ್ ಅಂತ ಬರ್ತೈತೆ. ನೆಕ್ಸ್ಟು ಓಕೆ ನಾವು ರಿಮೂವ್ ದ ಬೋರ್ಡ್ಸ್ ಫ್ರಮ್ ದ ಡೋರ್ಸ್. ಓ ಗಾಯ್ಸ್, ಇದನ್ನೆಲ್ಲ ಬಿಚ್ಚಬೇಕಂತೆ. ಮಸ್ತಾಗೈತೆ ಗೈಸ್ ಮಾತ್ರ. ಆದರೆ ಇವಾಗ 2025 ರಿಲೀಸ್ ಆಗಿರೋದು. ನಿಮಗೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಕೊಡ್ತೀನಿ. ಯೂನಿವರ್ಸಲ್ ಮೋಟರ್ಸ್ ಅಂತ ಇಡೋಣ. ನೇಮ್ ಕಂಪ್ನಿ ಅಂತೆ, ಯೂನಿವರ್ಸಲ್ ಮೋಟರ್ಸ್. ಓಕೆ ಗೈಸ್, ನೋಡ್ತಾ ಇರ್ಬೋದು, ಯೂನಿವರ್ಸಲ್ ಮೋಟರ್ಸ್ ಅಂತ ಇಟ್ಟಿದ್ದೀನಿ. ಆಲ್ ರೈಟ್, ಇಟ್ಸ್ ಟೈಮ್ ಟು ಬೈ ಯುವರ್ ಫಸ್ಟ್ ಕಾರ್ ಅಂತ. ಎಲ್ಕೋಬೇಕಪ್ಪ, ಆಚೆ ಹೋಗ್ಬೋದು. ಗೈಸ್ ಆಚೆ ಹೋಗ್ಬೋದು ನಾನು. ಗೈಸ್ ಗ್ರಾಫಿಕ್ ಮಾತ್ರ ಮಸ್ತಾಗೈತೆ. ಅದೆಲ್ಲ ಹೇಳ್ತೀನಿ ಗೈಸ್ ನನಗೆ. ನೆಕ್ಸ್ಟ್ ಏನೇನು ಮಾಡೋಕ್ಕಂತ. ಏನಿದೆ, ಸ್ಮಾಲ್ ಟೌನ್ಗೆ ಹೋಗ್ಬೇಕಂತೆ. ಓ ಗೈಸ್, 50 ರೂಪಾಯಿ ಅದಕ್ಕೆ. ಹೋಗೋಣ, ನಾವು ಏನು ಮಾಡೋಕ್ಕಾಗಲ್ಲ ಗೈಸ್, ದುಡ್ಡು ಕೊಡಬೇಕಲ್ಲ ಸ್ಟಾರ್ಟಿಂಗಲ್ಲ. ಅದಕ್ಕೋಸ್ಕರನೇ ಹೋಗೋಣ ಫಸ್ಟು. ಸೈನ್ ಇನ್ ಫೇಲ್ಡ್ ಆಯಿತು, ಏನು ಮಾಡೋಕ್ಕಾಗಲ್ಲ ಅದು. ನೆಕ್ಸ್ಟ್ ಇಲ್ಲೇನು ಕಾರ್ ತೊಗೊಬೇಕಂತೆ. ಓ, ಇಷ್ಟು ಕಾರುಗಳೈತೆ ಗೈಸ್. ಸೇಮ್ ಇದು ಕಾರ್ ಫಾರ್ ಸೇಲಲ್ಲಿ ಇದಿರುತ್ತಲ್ಲ, ಅದಕ್ಕೋಸ್ಕರನೇ ನೋಡಿದೆ. ಈವ್ನಿಂಗ್ ಯುವರ್ ಕಾರ್ ಮೈಂಡ್ ಶೇರಿಂಗ್ ಸಮ್ ಮೋರ್ ಇನ್ಫೋ. ಐ ಆಮ್ ಲುಕಿಂಗ್ 7300 ಅಂತೆ ಗೈಸ್. ನೆಗೋಷಿಯೇಟ್ ಮಾಡೋಣ. ಮೇಕ್ ಆನ್ ಆಫರ್ ಅಂತೆ. 60 ಮೇಕ್ ಆನ್ ಆಫರ್. ಐ ವಾಸ್ ಹೋಪಿಂಗ್ ಫಾರ್ ಎ ಬೆಟರ್ ಡೀಲ್. ಗೈಸ್ ತಗೊಂಬಿಡೋಣ ಇದನ್ನು, ಕಾರ್ನ. ನೆಕ್ಸ್ಟು ಗ್ರೇಟ್ ಜಾಬ್, ಟ್ಯಾಪ್ ಟು ಇಂಟ್ರಾಕ್ಟ್ ಅಂತೆ. ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾ ನಾವೇ? ಅದನ್ನು ಕಳ್ಸೋಕ್ಕಾಗಲ್ಲ ಗೈಸ್. ನಾವು ಹೆಂಗೆ ಹೋಗ್ಬೇಕಪ್ಪ? ಹಿಂಗೆ ಸ್ಟ್ರೀದಾ ಗೈಸ್? ಇಲ್ಲೇ ಪಕ್ಕದಲ್ಲಿರೋದು ನಮ್ಮದು ಶೋರೂಮ್, ಪಕ್ಕದಲ್ಲೇ ಇರೋದು. ಓಕೆ ಗೈಸ್, ಬಂದೆ ಆಚೆ ನಾನು. ಟೈಪ್ ಟು ಮೆನುಗೆ ಹೋಗ್ಬೇಕಂತೆ. ಇದಲ್ಲ ಬ್ಯಾಕ್ ಮೆನುಗೆ ಹೋಗು. ನೆಕ್ಸ್ಟು ಲಿಮಿಟೆಡ್ ದ ಆಫರ್ ಅಂತ. ಇದು ಏನು ಮಾಡೋದಿದು? ಕಾರ್ ಶೋರೂಮ್ ಸೆಲ್ಗೆ ಹಾಕ್ಬೇಕು ಗೈಸ್. ಇದನ್ನು ಎಷ್ಟು ಇಡಬೇಕು? ಪುಟ್ 10,000ಕ್ಕೆ ಇಟ್ಟಿದ್ದೀನಿ. ಪುಟ್ ಫಾರ್ ಸೇಲ್ ಅಂತೆ. ದ ನೈಟ್ ಹ್ಯಾಸ್ ಫಾಲನ್, ರಿಟರ್ನ್ ಹೋಮ್ ಟು ಸ್ಟಾರ್ಟ್ ಎ ನ್ಯೂ ಡೇ ಅಂತೆ. ಗೈಸ್ ಇಷ್ಟು ಬೇಗ ರಾತ್ರಿ ಹೋಗೋಯ್ತಾ? ನಾನು ಒಂದು ಕಾರ್ ತೊಗೊಂಬಂದು ನಿಲ್ಸಿದ್ಕೆ ತಕ್ಷಣ ಇಲ್ಲೇನೋ ಐತೆ ಗೈಸ್, ನೋಡ್ಕೊಂಬರೋಣ ಒಂದು ನಿಮಿಷ. ಓ ಗಾಯ್ಸ್, ಅಲ್ಟಿಮೇಟ್ ಐತೆ ಅಂದ್ಕೊಳ್ಳಿ. ಅಲ್ಟಿಮೇಟ್ ಐತೆ ಗೈಸ್ ಮಾತ್ರ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ಗ್ರಾಫಿಕ್ ಮೇನ್ ಕ್ಯಾರೆಕ್ಟರ್ ಇದ್ದಂಗೆ ಐತೆ ಗೈಸ್. ನಾರ್ಮಲ್ಲು ಇದೆಲ್ಲ ಹೋಗ್ತಾ ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಇವಾಗ ಫಸ್ಟು ತೋರಿಸ್ತೈತೆ. ಈ ಟ್ಯುಟೋರಿಯಲ್ ಮುಗಿಸ್ಬಿಡೋಣ. ಟೇಕ್ ದ ಬಸ್ ಆ್ಯಂಡ್ ರಿಟರ್ನ್ ಹೋಮ್ ಟು ಸ್ಟಾರ್ಟ್ ಎ ನ್ಯೂ ಡೇ ಅಂತೆ. ಹೋಗೋಣ ನಾವು. 50 ರೂಪಾಯಿ ಇದಕ್ಕೆ ಬೇರೆ ಕೊಡಬೇಕು, ದಿನಕ್ಕೆ 50 ರೂಪಾಯಿ ಖಾಲಿ ಆಗ್ತದೆ. ಓಕೆ ಗೈಸ್, ಇಲ್ಲಿ ಸೇಮ್ ಗೈಸ್, ನಾವು ಹೆಂಗೆ ಕಾರ್ ಫಾರ್ ಸೇಲಲ್ಲಿ ನೀವು ಮಾಡ್ತಿರೋ ಇದೇ ವರ್ಷನ್ ಬಂದೈತೆ ನಮ್ಮದು. ಓಕೆ, ಸ್ಟಾರ್ಟ್ ಎ ನ್ಯೂ ಡೇ. ಇವತ್ತೇನು ಮೈನಸ್ ಐತೆ, ಪ್ರಾಫಿಟ್ ಏನೂ ಇಲ್ಲ ಗೈಸ್. ಇವತ್ತು ಟ್ಯೂಸ್ಡೇ, ಇವತ್ತು ಮಂಡೇ ಸ್ಟಾರ್ಟ್ ಮಾಡಿರೋದು ನಾನು. ಇವತ್ತು ಟೂ ಅರ್ಲಿ ಟು ಸ್ಲೀಪ್ ಅಂತ. ಏನು ಗೈಸ್, ಎಷ್ಟು ಗಂಟೆಗೆ ಇದ್ದೆ ನಾನು? ಇನ್ನೂ ಕತ್ಲೆ ಆಗಿಲ್ಲ. ಹೇಗೆಲ್ಲ ಹೋಗ್ಬೇಕಪ್ಪ? ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೂ 50 ರೂಪಾಯಿ ಕೊಡಬೇಕು. ಈ ಬಸ್ಗೆ ಚಾರ್ಜ್ಗೆ ತಿಂಗಳಿಗೆ ಗೈಸ್ ನನಗೆ 300 ರೂಪಾಯಿ ಬೇಕಾಗ್ತದೆ. ಫಸ್ಟ್ ಹೋಗೋಣ. ಇವಾಗ ಇನ್ನೂ 6 ಗಂಟೆ ಗೈಸ್. ಇವತ್ತು 5 ಗಂಟೆ 12 ನಿಮಿಷ ಟೈಮು. 5 ಗಂಟೆ 13 ನಿಮಿಷ ಆಗೈತೆ. ಹೋಗೋಣ ಒಳಗಡೆ ಆಫೀಸ್. ಓಕೆ ಗೈಸ್, ಕಸ್ಟಮರ್ ಒಬ್ಬ ಬಂದವನೆ. ಸರ್ 10,000 ಗೈಸ್. ಸರ್ 10,320. 7,300 ಎಷ್ಟಕ್ಕೆ ತಂದಿದ್ದು ಗೈಸ್ ನಾವು? 7,300 ರೂಪಾಯಿಗಲ್ಲ.
7,500 ರೂಪಾಯಿಯಾ ಗೈಸ್? ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕಾಗಿತ್ತು. ನಾನು ಏನು ಮಾಡೋಣ ಅಂದ್ಕೊಂಡೆ, ಅಕ್ಸೆಪ್ಟ್, ಓಕೆ ತಗೋ. ನೆಕ್ಸ್ಟಿಗೆ ಹೋಗೋಣ ಗೈಸ್. ನೆಕ್ಸ್ಟ್ ಕಾರ್ ತರಬೇಕು. ನೆಕ್ಸ್ಟ್ ಕಾರು ಇಲ್ಲೇನಿಲ್ಲ ಗೈಸ್. ಕಾರ್ ಮಾರ್ಕೆಟ್ ಈಸ್ ನೌ ಓಪನ್ ಅಂತೆ. ಕಾರ್ ಮಾರ್ಕೆಟಲ್ಲಿ ಐತೆ. ಕಾರ್ ಮಾರ್ಕೆಟಿದ್ದು ಇದೇನಿದು? ಇದು ಗೈಸ್ ಏನೇನೋ ಐತೆ ಇದರಲ್ಲಿ. ಆ್ಯಕ್ಟಿವೇಟೆಡ್ ಬ್ಯಾನರ್ ಅಂತೆ. ಇದು ಕಾರ್ ಟರ್ನಿಂಗ್ ಅಂತೆ ಗೈಸ್. ಟ್ಯೂನ್ ಮಾಡಿಸ್ಬೋದು ನಾವು. ಆಟೋ ಪೇಂಟಿಂಗ್ ಮಾಡಿಸ್ಬೋದು ಕಾರ್ಗೆ. ನೆಕ್ಸ್ಟು ಇಲ್ಲಿ ರಿಪೇರು ಐತೆ. ಏನೇನೋ ಮಾಡೋಣ ಗೈಸ್. ನೆಕ್ಸ್ಟ್ ಎಪಿಸೋಡಿಂದ ಬರ್ತೀನಿ. ಈ ಎಪಿಸೋಡಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೆಕ್ಸ್ಟು ಕಾರ್ ಮಾರ್ಕೆಟ್ಗೆ ಹೋಗ್ಬೇಕಂತೆ. ಈ ಎಪಿಸೋಡಲ್ಲಿ ಏನಂದರೆ ಫುಲ್ ಎಲ್ಲನೂ ಓಪನ್ ಮಾಡಿಬಿಡೋಣ ಗೈಸ್. ನೆಕ್ಸ್ಟ್ ಎಲ್ಗೋಬೇಕಪ್ಪ? ಕಾರ್ ಮಾರ್ಕೆಟ್ಗೆ ಹೋಗಿ ಕಾರ್ ತೊಗೊಬೇಕಾ? ಓಕೆ ಗೈಸ್ ನನ್ನ ಹತ್ರ 12,000 ಐತೆ ಅಷ್ಟೇ. 12,000ದಲ್ಲಿ ಇದ್ರಲ್ಲಿ ಬರುತ್ತಾ ಗೈಸ್? ಇಷ್ಟು ಲುಕ್ ಅರೌಂಡ್ ಆ್ಯಂಡ್ ಬೈ ಎ ಕಾರ್ ಅಂತೆ. ಈಗ ಕೋಣೆಗೆ ಬರ್ತದೆ ಗೈಸ್ ಇಲ್ಲಿ 12,000ಕ್ಕೆ. 12,000ಕ್ಕೆ ಎಷ್ಟಪ್ಪ? 40,000 ಅಂತೆ ಗೈಸ್. ಅವೆಲ್ಲೋ 70,000. ಯಾವುದಾದ್ರು ಚಿಕ್ಕ ಕಾರ್ ಕೊಟ್ಟರು. ಎಲ್ಲ ಹೈ ರೇಟ್ ಕಾರ್ ಇಟ್ಟಿರೋ ಗೈಸ್ ಇಲ್ಲೆಲ್ಲ. ಇವಾಗ ನಂದು ಕಾರಲ್ಲ ಗೈಸ್ ಇದೆಲ್ಲ. ಎಷ್ಟಪ್ಪ? 1,00,000 ರೂಪಾಯಿ ಅಂತೆ. 2.25 ಲಕ್ಷ ಅಂತೆ ಗೈಸ್ ಇದು ಎಷ್ಟಪ್ಪ? ಯಾವ್ದಾದ್ರು ಒಂದು ಕೊಟ್ಟರು ಗೈಸ್. ಇದು ಯಾವುದೋ ನಮ್ಗೆ ಆಗದಿರೋ ಕೆಲಸ ಇದು. ನೆಕ್ಸ್ಟ್ ನಮ್ಮ ಇದಕ್ಕೆ ಹೋಗ್ಬಿಡೋಣ ಗೈಸ್. ಈ ನನ್ನ ಮಕ್ಳು ಹೇಳಿದ್ರು ಇದು ತೊಗೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಹೋಗ್ಬಿಡೋಣ ಗೈಸ್. ಫಸ್ಟು ಬಸ್ ಸ್ಟಾಪ್ಗಲ್ಲ, ಇದಕ್ಕೆ ಸ್ಮಾಲ್ ಟೌನ್ಗೆ ಹೋದರೆ ಸಿಗ್ತದೆ ಅಂದ್ಕೊತೀನಿ. ಸ್ಮಾಲ್ ಟೌನ್ ಹೋದರೆ ಸಿಗುತ್ತೆ. ಓಕೆ ಸ್ಮಾಲ್ ಟೌನ್ಗೆ ಹೊರಟಿದ್ದೀನಿ. ಓಕೆ ಗೈಸ್ ಇಲ್ಲಿ ಸಿಗ್ಬೋದು ಅಂದ್ಕೊತೀನಿ. ಲುಕ್ ಅರೌಂಡ್ ಫಾರ್ ಎ ಕಾರ್ ಅಂತೆ. ಇಲ್ಲಿ ಯಾವುದು ಇಲ್ಲ ಗೈಸ್. ಇಲ್ಲಿ ಕಾರು ಇಲ್ಲಿ ಐತಲ್ಲ ಮೇಡಮ್. ಎಷ್ಟು ಗೈಸ್ ಇಲ್ಲಿ ನೋಡ್ರಿ ಹೆಂಗೈತೆ. ಇದನ್ನೆಲ್ಲ ಹೋಗಿ ರೆಡಿ ಮಾಡಿಸ್ಬೇಕು. 10,000ದಿಂದ 20,000 ಅಂತೆ. 15,000 ಅಂತೆ. 15,000 ನಮ್ಮ ಹತ್ರ ಇಲ್ಲ ಮ್ಯಾಮ್. ನಾನು ಬರ್ತೀನಿ ಅದಕ್ಕೆ. ನೆಕ್ಸ್ಟು ಗೈಸ್ ಅಲ್ಟಿಮೇಟಾಗಿ ಐತೆ ಮಾತ್ರ ಇದು. ಏನಂದರೆ ಫುಲ್ಲು ಇನ್ನು ಕಾರ್ಗಳೇ ಇಲ್ಲ ಗೈಸ್. ಇಲ್ಲೊಂದು ಯಾವುದೋ ಐತೆ. ಸದ್ಯಕ್ಕೆ ಚಿಕ್ಕ ತಗೊಂಡು ಹೋಗ್ತಾ ದೊಡ್ಡದು ಮಾಡ್ಕೊಂಡು ಹೋಗೋಣ ಗೈಸ್. ಎಷ್ಟು 7,000ರಿಂದ 14,000 ಇದು ನನ್ನ ಬಜೆಟಲ್ಲಿ ಐತೆ. ಕರೆಕ್ಟಾಗಿ ಐತೆ. ತೊಗೊಂಡೋಗೋಣ. ನೆಕ್ಸ್ಟು ಇದಕ್ಕೆ ಹಾಕೋಣ. ರೀಫ್ಯೂಲ್ ಅಂತೆ. ಮೂವ್ ಟು ರಿಪೇರ್ ಏರಿಯಾ. ನಾನು ಹೆಂಗೆ ಹೋಗೋದು? ಬಸ್ಸಿಗೆ ಹೋದರೆ 50 ರೂಪಾಯಿ. ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡೋಣ ಗೈಸ್. ಅದ್ರ ಬದಲು ನಾವೇ ಡ್ರೈವ್ ಮಾಡ್ಕೊಂಡು ಹೋಗಿ. ಫ್ರಂಟ್ ರೈಟ್ ಡೋರ್ ಡ್ಯಾಮೇಜ್ ಅಂತೆ. ಫ್ರಂಟ್ ರೈಟ್ ಡೋರ್ ಡ್ಯಾಮೇಜ್ ಆಗೈತಂತೆ. ಅದನ್ನು ಹೋಗಿ ರೆಡಿ ಮಾಡಿ. ವುಡ್ ಡ್ಯಾಮೇಜ್ ಆಗೈತೆ. ಶೆಟ್ 11,000 ಕೊಟ್ಟಿದ್ದು. 110 ರೂಪಾಯಿ ಐತೆ ನನ್ನ ಹತ್ರ. ಇವಾಗ ನೆಕ್ಸ್ಟು ರಿಪೇರ್ ಮಾಡಿಸ್ಬೇಕು ನಾನು. ಆಟೋ ರಿಪೇರ್ಗೆ ಹೋಗೋಣ. ಹಣ ಸ್ವಲ್ಪ ಕಡಿಮೆ ತಗೊಳ್ಳೋಣ. ತಾಕ್ನ ಮೆಕ್ಯಾನಿಕ್ ಫಿಕ್ಸ್ಡ್ ಕಾರ್ ಇಷ್ಟಣ್ಣ? 700 ರೂಪಾಯಿ ಅಣ್ಣ. ಅಷ್ಟೇ ಇಲ್ಲ ಅಣ್ಣ ನನ್ನ ಹತ್ರ. ಫುಲ್ ಡ್ಯಾಮೇಜ್ ಆಗೋಗೈತೆ ಗೈಸ್. ಈ ಸ್ವಲ್ಪ ಕಾರ್ನ ಹಿಂಗೆ ಮಾರ್ಬಿಟ್ಟು ಗೈಸ್, ಅಷ್ಟು ಬೇಗ ಕತ್ಲೋಗೋಯ್ತಾ? ಇಲ್ಲ ಗೈಸ್, ಇನ್ನು ಹಿಂಗೆ ಮಾರ್ಬಿಡೋಣ ಇದನ್ನು. ಫುಲ್ ಡ್ಯಾಮೇಜ್ ಆಗೋಗೈತೆ. ಪುಟ್ ಆನ್ ಸೇಲ್ಗೆ ಹಾಕ್ಬಿಡೋಣ ಇದನ್ನು. ನೆಕ್ಸ್ಟು ಪುಟ್ ಆನ್ ಸೇಲ್ ಗೈಸ್. ಸೇಲ್ ಹಾಕೋ ಆಪ್ಷನ್ನೇ ಬರುತ್ತೆ. ಟೋಯಿಂಗ್ ಸರ್ವಿಸ್, ಟೇಕ್ ದ ಕಾರ್ ಟು ಆಟೋ ರಿಪೇರ್ ಗೈಸ್. ಆಟೋ ರಿಪೇರ್ ಮಾಡಿಸ್ಬೇಕಂತೆ ಫಸ್ಟ್. ಇದನ್ನು ಆಟೋ ರಿಪೇರ್ ಮಾಡಿಸ್ಬಿಡೋಣ. 1 ನಿಮಿಷ ಗೈಸ್. ಮಾಡಿಸ್ಬಿಟ್ರೆ ಸ್ವಲ್ಪ ಸಮಾಧಾನ ಅಲ್ಲ ಗೈಸ್, ಅದಕ್ಕೋಸ್ಕರನೇ ಮಾಡಿಸ್ಬಿಡೋಣ. ಓಕೆ ಗೈಸ್, ನೋಡ್ತಾ ಇರ್ಬೋದು ಹಂಗೋ ಹಿಂಗೋ ಮಾಡಿ ಅಮೌಂಟ್ ಸ್ವಲ್ಪ ಮಾಡಿದ್ದೀನಿ. ಇವಾಗ ಹೋಗೋಣ, ರಿಪೇರ್ ಕೊಡೋಣ. ಸ್ಪೀಡಪ್ ಬೇಡ ಸ್ಪೀಡ್ ಏನು ಮಾಡೋದು ಬೇಡ, ಆರಾಮಾಗಿ ಮಾಡಲಿ ಗೈಸ್. ಅವನು ನೋಡ್ತಾ ಇರ್ಬೋದು ಇಲ್ಲಿ 2.5 ನಿಮಿಷ ಬೇಕಂತ ರೆಡಿ ಮಾಡ್ಸೋಕ್ಕೆ ಗೈಸ್. 2.5 ನಿಮಿಷ ಅಂದರೆ ಸುಮ್ಮನೆ ಗೈಸ್. ಇವ್ನು 2.5 ನಿಮಿಷ ರೆಡಿ ಮಾಡ್ಸೋಕ್ಕೆ ಬೇಕು. ನಾವು ಸ್ವಲ್ಪ ಸ್ಪೀಡಪ್ ಮಾಡೋಣ. ದ ಕಾರ್ ಕುಡ್ ಯೂಸ್ ಸಮ್ ಪೇಂಟ್ ಜಾಬ್, ಡು ಟೇಕ್ ಇಟ್ ಟು ಕಾರ್ ಪೇಂಟಿಂಗ್ ಅಂತೆ. ಕಾರ್ ಪೇಂಟಿಂಗ್ಗೆ ನಾವು ಡ್ರೈವ್ ಮಾಡಬೇಕಂತೆ ಗೈಸ್. ಕಾರ್ ಪೇಂಟಿಂಗ್ಗೆ ಈ ಡ್ಯಾಮೇಜ್ ಎಲ್ಲ ಆಗದೆ ಇರೋ ಥರ ನೋಡ್ಕೊಬೇಕು ಗೈಸ್. ಇದು ಕಾರ್ ಪೇಂಟಿಂಗ್ ಇಲ್ಲಪ್ಪ. ಗೈಸ್ ಅವಾಗಲೇ ತೋರಿಸಿದ್ನಲ್ಲ ಗೈಸ್ ನಾನು ಕಾರ್ ಪೇಂಟಿಂಗ್ ಹೆಂಗೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ನಾವು. ಇಲ್ಲೇ ಓಕೆ
ಸರ್ ಎಷ್ಟು ಸರ್ ಕಾರ್ ಪೇಂಟಿಂಗೆ ಸರ್? ಸರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ನೀವು. ಗೈಸ್ 2010 ಅಂತೆ ಗೈಸ್. ಫುಲ್ ರೀಪೇಂಟ್ ಮಾಡಿಸ್ಬಿಡೋಣ. ಪೇಂಟ್ ಟಚಪ್ ಅಂದರೆ ಏನು ಇದು ಮಾಡಿಸಿರೋದು? ಪೇಂಟ್ ಜಾಬ್, ಯೂಸ್ ಆನ್ ಪೇಂಟ್ ಜಾಬ್ ಅಂತೆ. ಪೇಂಟ್ ಟಚಪ್ ಮಾಡ್ಸೋಣ ಸಾಕು. ಇವನಿಗೂ 1.5 ನಿಮಿಷ ಬೇಕಂತೆ ಗೈಸ್. ವೆಯ್ಟ್ ಫಾರ್ ದ ಪೇಂಟಿಂಗ್ ಟು ಬಿ ಕಂಪ್ಲೀಟೆಡ್ ಅಂತೆ. ಆರ್ ಸ್ಪೀಡ್ ಇಟ್ ಅಪ್ ಅಂತೆ. ಬೇಡ ನಮ್ಗೆ ಸ್ಪೀಡ್ ಏನು ಬೇಡ ಸರ್. ಮಾಡಿರಿ ನೀವು, ಬರ್ರಿ ಸರ್ ನೀವು. ಯಾಕೆ ಸರ್ ನೀವು ನಿಂತ್ಕೊಂಡಿದ್ದೀರಾ? ನನ್ನ ಮಗ ನೋಡ್ರಿ ಗೈಸ್ ನಿಂತ್ಕೊಂಡೆ ಅವ್ರು ಇವರು. ಮಾಡಿರಿ ಗೈಸ್. ಸರ್ ಬನ್ನಿ ಸರ್ ನೀವು. ಯಾಕೆ ಸರ್ ನೀವು? ಸೊ ಓಕೆ ಗೈಸ್, ಫೈನಲಿ ಪೇಂಟ್ ಆಗೈತೆ. ರಿಟರ್ನ್ ಟು ದ ಆಫೀಸ್ ವಿತ್ ಅ ಕಾರ್, ಪುಟ್ ಇಟ್ ಆನ್ ಸೇಲ್ ಅಂತೆ ಗೈಸ್. ಇದನ್ನು ಮಾತ್ರ ನಾನು ಸೇಲ್ ಚೆನ್ನಾಗಿ ಮಾಡಲೇಬೇಕು ಗೈಸ್, ಯಾಕಂದರೆ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗೈತಲ್ಲ ಗೈಸ್ ಇದು. ಗೈಸ್ ಏನು ಮಾಡೋಣ ಅಂದರೆ ಫುಲ್ಲು ಶೋರೂಮ್ ಮಾತ್ರ ಸಖತ್ ಬಿಲ್ಡ್ ಮಾಡೋಣ ಗೈಸ್. ಓಕೆನಾ? ಸ್ವಲ್ಪ ಎಪಿಸೋಡು ಸ್ವಲ್ಪ ಇದಾಗ್ತದೆ. ಹೋಗೋಣ ಫಸ್ಟ್ ಇದನ್ನು ಸೇಲ್ಗೆ ಹಾಕೋಣ. ಎಲ್ಲಪ್ಪ ಇದಕ್ಕೆ ಬಾರಪ್ಪ, ಸೆಲ್ಗೆ ಹಾಕಪ್ಪ. ಎಷ್ಟಿಗೆ ಹಾಕ್ತೀಯಪ್ಪ? 7K 22,000, 20,000, 7,000ಕ್ಕೆ ತಂದಿರೋದು ಗೈಸ್. 27,000ಕ್ಕೆ ಹೋಗುತ್ತಾ? 20,000 ಪ್ರಾಫಿಟ್ ಕೊಟ್ಬಿಡ್ತಾನೆ ಗೈಸ್ ಅವನು. ಈ 15,000 ಕಡಿಮೆ ಇಲ್ಲ ಗೈಸ್. ನೋಡೋಣ ಇಲ್ಲಿ ನೋಡ್ರಿ ಗೈಸ್, ಎಷ್ಟಕ್ಕೆ ತಂದಿರೋದು ಅಂದರೆ 11,880 ರೂಪಾಯಿ ತಂದಿರೋದು. ಕರೆಂಟ್ ವ್ಯಾಲ್ಯೂ 13,000 ರೂಪಾಯಿ ಅಂತ. 14,000 ರೂಪಾಯಿಗಾದ್ರೂ ಮಾರಲೇಬೇಕು ಗೈಸ್. ದ ನೈಟ್ ಆಸ್ ಫಾಲನು ಗೈಸ್. ಒಂದು ಕಾರ್ ತಂದು ನಿಲ್ಸೋಷ್ಟರಲ್ಲಿ ಕ್ಲೋಸ್ ಡೌನ್ ದ ಆಫೀಸ್ ಅಂತೆ. ಕ್ಲೋಸ್ ಮಾಡ್ಬಿಡೋಣ ನಾವು ಗೈಸ್. ಅಲ್ಟಿಮೇಟ್ ಗ್ರಾಫಿಕ್ಸ್ ಎಲ್ಲ ಸಕ್ಕತ್ತೈತೆ ಗೈಸ್ ಇದು. ನಾವು ಇದನ್ನು ಕ್ಲೋಸ್ ಮಾಡಿದ್ರೇ ಆಫೀಸ್ ಕ್ಲೋಸ್ ಆಗೋದು. ಎಷ್ಟಾಯ್ತಪ್ಪ? 10 ಗಂಟೆ ಆಯಿತು ಗೈಸ್ ನೈಟು. ನಾವು ಬಂದು ಒಂದು ಕಾರ್ ತರೋಷ್ಟರಲ್ಲೇ ಜಾಸ್ತಿ ಟೈಮ್ ಹೊರಟೋಗಿರ್ತದೆ ಗೈಸ್. ಓಮ್ಗೆ ಹೋಗೋಣ. ಓಮ್ಗೆ ಹೋಗಿ ನಾವು ಮಲ್ಗೋಣ. ಓಕೆ ಗೈಸ್, ನಾನು ಓಮ್ ಹತ್ರ ಬಂದೆ. ಫಸ್ಟು ಓಮ್ಗೆ ಹೋಗಿ ಮಲ್ಗೋಣ. ಯಾಕಂದರೆ ಇವತ್ತು ಜಾಸ್ತಿ ಏನು ಇದಾಗಿಲ್ಲ ಗೈಸ್. ಇವತ್ತು ಫಸ್ಟ್ ಬರೀ ಇದೆ ಅನಿಸುತ್ತೆ. ಎಕ್ಸ್ಪೆನ್ಸ್ ಹೋಗಿತ್ತು, ಮೈನಸ್ಸಲ್ಲೇ ಹೋಗ್ತೈತೆ. ಯಾಕಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ವಾರ, ಒಂದು ಮಂತ್ ಗಂಟ ಗೈಸ್, ಒಂದು ಮಂತ್ ಗಂಟ ಹಂಗೆ ಹೋಗ್ತಾ ಇರುತ್ತೆ ಗೈಸ್. ಆಮೇಲೆ ಪಿಕಪ್ ತಗೊಳುತ್ತೆ ನೋಡ್ರಿ ಗೈಸ್. ಯು ಆಲ್ರೆಡಿ ನೋ ದ ಬೇಸಿಕ್ಸ್, ಸೊ ದ ರೆಸ್ಟ್ ಈಸ್ ಅಪ್ ಟು ಯುವರ್ ಗುಡ್ ಲಕ್. ಗೋ ಟು ದ ಆಫೀಸ್ ಆ್ಯಂಡ್ ಓಪನ್ ದ ಡೋರ್ ಫಾರ್ ದ ಕಸ್ಟಮರ್ಸ್. ಓಕೆ ಗೈಸ್, ಇದರಲ್ಲಿ ಓಪನ್ ಗ್ಯಾಸ್ ಸ್ಟೇಷನ್ ಅಂತಲೂ ಐತೆ. ಗ್ಯಾಸ್ ಸ್ಟೇಷನು ಓಪನ್ ಐತೆ. ಎಲ್ಲ ಅಲ್ಲಿಂದ ಅಲ್ಲಿಗೆ ಗೈಸ್, ಪಕ್ಕದಲ್ಲೇ ಐತೆ. ಎಲ್ಲ ಆರಾಮಾಗಿ ಮಾಡ್ಕೊಬೋದು ಗೈಸ್ ನಾವು. ಇವಾಗ ಫಸ್ಟು ಹೋಗೋಣ. ಎಲ್ಗೋಬೇಕಪ್ಪ? ನಾವು ಸ್ಟೋರ್ ಓಪನ್ ಮಾಡೋಕ್ಕೆ ಗೈಸ್. 5 ಗಂಟೆ ಆಗೈತೆ ಇವತ್ತು ಏನೂ ಇಲ್ಲ ಗೈಸ್ ನಮ್ಮದು. ಏನು ಮಾಡೋಣ ಹೇಳ್ರಿ? ಡೋರ್ ಓಪನ್. ಇನ್ಸ್ಟೆಂಟ್ ಕ್ಲೈಂಟ್ ಬೇಡಪ್ಪ, ಇನ್ಸ್ಟೆಂಟ್ ಕ್ಲೈಂಟ್ ಬೇಕು. ಬರ್ರಿ ಕ್ಲೈಂಟ್ ಬರಬೇಕು ಇವತ್ತು ಗೈಸ್. ಇವತ್ತು ಮಾತ್ರ ಕ್ಲೈಂಟು ಜಾಸ್ತಿ ಆಗಬೇಕು ಇವತ್ತು ಮಾತ್ರ. ನ್ಯೂ ಕ್ಲೈಂಟ್ ಹ್ಯಾಸ್ ಅರೈವ್ಡ್ ಅಂತೆ. ಬಂದ್ರಾ ಸರ್? ಬೇಗ ತಗೊಳ್ಳಿ ಸರ್. ಫುಲ್ಲು ಕಂಡೀಷನ್ ಐತೆ ಸರ್. 1 ರೂಪಾಯಿ ಕಡಿಮೆ ಇಲ್ಲ ಗೈಸ್ ಸರ್. 14,320 ಸರ್. ಓಕೆ ಪರವಾಗಿಲ್ಲ, ನೆಗೋಷಿಯೇಟ್ ಮಾಡೋದು ಬಿಡೋ, ಕೊಟ್ಬಿಡೋಣ ಗೈಸ್. ಯಾಕಂದರೆ ಸುಮ್ಮನೆ ತಲೆನೋವು ಗೈಸ್. ನೆಕ್ಸ್ಟ್ ಇನ್ನೊಂದು ಕಾರ್ ತರೋಕ್ಕೆ ಹೋಗ್ಬೇಕು ನಾನು. 16,160 ರೂಪಾಯಿ ಕೊಟ್ಟಿದ್ದ. ಓಕೆನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ತರಬೇಕು ಗೈಸ್. ನೆಕ್ಸ್ಟ್ ಕಾರ್ನ ತರೋಣ. ಕಾರ್ ಮಾರ್ಕೆಟ್ ಕ್ಲೋಸ್ ಆಗೈತೆ. ಜಂಕ್ ಯಾರ್ಡ್ಗೆ ಹೋಗ್ಬಿಡೋಣ. ಜಂಕ್ ಯಾರ್ಡ್ಗೆ ಹೋಗೋಕ್ಕೆ ಓಪನ್. ಜಂಕ್ ಯಾರ್ಡ್ಗೆ ಹೋದರೆ ಸ್ವಲ್ಪ ಕಡಿಮೆ ಸಿಗ್ಬೋದು ಗೈಸ್ ನಮಗೆ ಶೋರೂಮ್ ಕಾರ್ಗಿಂತ. ಜಂಕ್ ಯಾರ್ಡ್ ಇದೇನಿದು? ಜಂಕ್ ಯಾರ್ಡಲ್ಲಿ ಗೈಸ್ ಇದ್ಯಾವುದು ಇದು? ಏನಿದು? ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕಾರ್. ಗಾಯ್ಸ್ 2.5 ಲಕ್ಷ ಐತೆ ಗಾಯ್ಸ್ ಕಾರು. ಗಾಯ್ಸ್ ಇಲ್ಲಿ ಇದು ಪಾರ್ಟ್ಸ್ಗಳೆಲ್ಲ ಎತ್ಕೊಂಬರ್ಬೋದು ನಾವು. ನೋಡ್ತಾ ಇರ್ಬೋದು ಇಲ್ಲಿ ತುಕ್ಕಿಡ್ದಿರೋದೆಲ್ಲ ನಾವು ರೆಡಿ ಮಾಡ್ಕೊಬೋದು ಗೈಸ್. ಇಲ್ಲಿ ಮಸ್ತ್ ಐತೆ ಅಂದ್ಕೊಳ್ಳಿ. ಇದನ್ನು ನೋಡೋಣ. ಒಳಗಡೆ ಹೋಗೋಕ್ಕಾಗುತ್ತಾ? ಒಳಗಡೆ ಹೋಗೋಕ್ಕಾಗಲ್ಲ ಗೈಸ್ ನಾವು. ನಮ್ಮದು ನೆಕ್ಸ್ಟು ಸ್ಟೋರ್ಗೆ ಹೋಗ್ಬೇಕು. ಯಾಕಂದರೆ ಒಳಗಡೆ ಹೋಗೋಕ್ಕಾಗಿದ್ದರೆ ಗೈಸ್ ನಾವು ಹೋಗಿ ಏನೋ ಒಂದು ಮಾಡ್ಬೋದು ಗೈಸ್. ಮಿಷನ್ಸ್ ಏನಪ್ಪ? ಕ್ಲೇಮ್ 750 ರೂಪಾಯಿ ಅಮೌಂಟ್ ಬಂದೈತೆ. ಟೇಕ್ ಎ ಕಾರ್ ಟು ದ ಮೆಕ್ಯಾನಿಕ್ ಅಂತೆ. ರೀಪೇಂಟ್ ಎ ಕಾರ್ ಅಂತೆ. ರೀಪೇಂಟ್ ಕಾರ್ ಮಾಡಿಸ್ಬೇಕಂತೆ. ಟೇಕ್ ಟು ದ ಮೆಕ್ಯಾನಿಕ್ ಅಂತೆ. ನೆಕ್ಸ್ಟು ಸ್ಮಾಲ್ ಟೌನ್ಗೆ ಹೋಗೋಣ. ಅಲ್ಲಿ ಏನಾದರೂ ಐತಾ ನೋಡೋಣ ಗೈಸ್. ಕಾರ್ ಇಲ್ದಿರ ನಮ್ಮ ಶೋರೂಮು ಗಜಿ ಬಿಜಿ ಅಂದ್ಕೊಳ್ಳಿ ಗೈಸ್. ಮೇಡಮ್ ಎಷ್ಟು ಮೇಡಮ್? ಗೈಸ್ ಅವಾಗಲೇ ಸ್ಟಾರ್ಟಿಂಗಲ್ಲಿ ತೊಗೊಂಡೋಗಿದ್ನಲ್ಲ ಇದೇ ಕಾರು. ಈ ಸತಿ 1-2 ಕಾರ್ ತೊಗೊಂಡೋಗೋಣ. ಡ್ಯಾಮೇಜ್ ಆಗೈತಾ? ಏನೂ ಆಗಿಲ್ಲ. 9,000ನ
9,000 ನೆಗೋಷಿಯೇಟ್ ಮಾಡೋಣ ಗೈಸ್. ಗ್ಯಾರಂಟಿ ಮೇಕ್ ಎನ್ ಆಫರ್ 80% ಅಂತ ಮೇಕ್ ಎನ್ ಆಫರ್ ಇಡೇನಾ. ಯಪ್ ಯರ್ ಪ್ರೈಸ್ ಅಕ್ಸೆಪ್ಟ್ 9,060. ಎಸ್ ಓಕೆ ಗೈಸ್, 9,060ಗೆ ಒಂದು ಕಾರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಮೂಟು ರಿಪೇರ್ ಏರಿಯಾಗೆ ಕಳ್ಸೋಣ. 170 ರೂಪಾಯಿ ಅಂತ ಕೊಡೋಣ. ರಿಪೇರ್ ಏರಿಯಾಗೆ ಬಂದಾಯಿತು. ಸರ್ ಎಷ್ಟು ಸರ್ ರಿಪೇರ್ ಮಾಡಿ ಸರ್ ನೀವೇನು ಸರ್ ನೀವು ಗೈಸ್ 1,110 ರೂಪಾಯಿ ಅಂತೆ ರಿಪೇರ್ಗೆ. ಇದೇನಿದು? ಓಕೆ ಗೈಸ್, ರಿಪೇರ್ ಆಗೋಯ್ತಾ? ರಿಪೇರ್ ಬಂದ್ಬಿಟ್ಟು ಇಷ್ಟು ಬೇಗ? ಗಾಯ್ಸ್, ರಿಪೇರ್ ಮಾಡೋಕ್ದ ಇಷ್ಟು ಬೇಗ? ಅಣ್ಣ ಥ್ಯಾಂಕ್ ಯು ಸರ್. ಇದೇ ಥರ ನಮಗೆ ಸಪೋರ್ಟ್ ಮಾಡಿರಿ ಸರ್, ಇದೇ ಥರ ನಮಗೆ, ಓಕೆನಾ? ಓಕೆ ಗಾಯ್ಸ್, ನೆಕ್ಸ್ಟು ನಾವು ಓಡಿಸ್ಕೊಂಡೋಗಿ ಕಾರ್ನ ಸ್ವಲ್ಪ ಪೇಂಟ್ ಮಾಡಿಸೋಣ. ಪೇಂಟ್ ಬೇಕಾ? ಪೇಂಟ್ ಬೇಡಲ್ಲ, ಹಿಂಗೆ ನಿಲ್ಲಿಸ್ಬಿಡೋಣ. ಇದು ನಮ್ಮದು ಶೋರೂಮ್ಗೆ ಇದು ಮಾಡೋಣ. ನೆಕ್ಸ್ಟು ಸೆಲ್ಗೆ ಸರ್ ಬನ್ನಿ ಸರ್, ನಮ್ಮ ಸೆಲ್ ತೊಗೊಳ್ಳಿ ಸರ್. ಗೈಸ್ ಎಷ್ಟಕ್ಕೆ ತೊಗೊಂಬಂದಿದ್ದು? ಮೈಲೇಜ್ 200 ಓಡಿಸೋನೆ. ಬೈ ಪ್ರೈಸ್ 9,000 ಅಂತೆ. ಕರೆಂಟ್ ವ್ಯಾಲ್ಯೂ 10,328 ಅಂತೆ. ನೋಡೋಣ, ಹಾಕೋಣ. ಆನ್ ಸೇಲ್ ಹಾಕೋಣ. ಬೇಡಪ್ಪ, ಬೇಡ. ಬಲ್ಲಿ ಕಸ್ಟಮರು ನ್ಯೂ ಕ್ಲೈಂಟ್ ಆಸ್ ಅರೈವ್ಡ್ ಅಟ್ ದ ಆಫೀಸ್ ಅಂತೆ ಗೈಸ್. ಹೋಗೋಣ. ಗೈಸ್ ಇದ್ರ ಮೇಲೆ ಫಾರ್ ಸೇಲ್ 14,750 ಅಂತ ಅದ್ರ ಮೇಲೆ ಬರೆದ್ಬಿಟ್ಟೈತೆ ಗೈಸ್. ಅಣ್ಣ ಒಂದು ಕರೆಂಟ್ ವ್ಯಾಲ್ಯೂ 10,000 ಅಣ್ಣ. ಎಷ್ಟು ಕೊಡ್ತೀಯಣ್ಣ? 10,544 ಗೈಸ್. ಸೆಟ್ ಮ್ಯಾನ್. ಗೈಸ್ ನಾನು ಏನೋ ಮಾಡೋಕ್ಕೋಗಿ ಏನೋ ಒತ್ಬಿಟ್ಟೆ ಗೈಸ್. ಹೋಗಪ್ಪ ಗೈಸ್. ನೆಕ್ಸ್ಟ್ ಕಾರ್ ತೊಗೊಂಬರೋಣ ಗೈಸ್. ಎಲ್ಗೋಬೇಕಪ್ಪ? ಓಪನ್ ಸ್ಮಾಲ್ ಟೌನ್ಗೆ ಹೋಗೋಣ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು, ಇದು ಒಂದು ಹೊಸ ಕಾರ್ ತೊಗೊಂಬಂದೆ. ಫುಲ್ಲು ದೊಡ್ಡದು ಕಾರ್ ನೋಡ್ತಾ ಇರ್ಬೋದು. 9 ಜನ ಕುತ್ಕೊಂಡು ಹೋಗೋವಂಥದ್ದು. ಫಸ್ಟು ಇದನ್ನು ನಾನು ಸೇಲ್ಗೆ ಹಾಕ್ಬಿಡೋಣ. 1980 ಯಾವುದಿದ್ದು? ಡನೆಡಬೋ ಕಾಂಬಿ ಅಂತ ಯಾವುದೋ. ನಂದು ಸೇಲ್ ಬಂದು 18,000 ತಂದಿದ್ದು. ಒಂದು 20,000ಕ್ಕಾದರೂ ಸೇಲ್ ಮಾಡೋಣ ಗೈಸ್. ಅಕಸ್ಮಾತ್ ಏನಾದರೂ ಇದಾಯಿತು ಅಂದರೆ ಗೈಸ್, ಕ್ಲೋಸ್ ಅಪ್ಪ. ಇನ್ಸ್ಟಂಟ್ ಕ್ಲೈಂಟ್ ಕೊಡಪ್ಪ. ಕ್ಲೈಂಟ್ ಮೇಡಮ್ ಬರ್ತವ್ರೆ ಗೈಸ್. ಮೇಡಮ್ ತೊಗೊಬೋದು ಅನ್ಕೊತೀನಿ ಗೈಸ್. ಮೇಡಮ್ ಪಾಪ ರಿಚ್ ಪಾರ್ಟಿ. ನೋಡೋಣ ಗೈಸ್. 20,520ಕ್ಕೆ ಇಕ್ಕಿದ್ದೀನಿ. 12,210. ನೆಗೋಷಿಯೇಟ್ ಮಾಡಬೇಕು ಗೈಸ್. ನೆಗೋಷಿಯೇಟ್ ಮಾಡ್ತೀರಿ ಹೆಂಗೆ ಗೈಸ್? ಮೇಕ್ ಎನ್ ಆಫರ್ 19,000. ಐ ಥಿಂಕ್ ಐ ಕ್ಯಾನ್ ಡೂ ದಟ್. ಸೋಲ್ಡ್ ಗೈಸ್. ತಗೊತಾರೆ. ಓಕೆ ಗೈಸ್, ಸೇಲ್ ಆಯಿತು ಗೈಸ್. ಏನು ಮಾಡೋಣ ಇವಾಗಂದರೆ ಸ್ಕಿಲ್ಸ್ ಏನೋ ಬಂದೈತೆ. ನೆಕ್ಸ್ಟು ಇದೇನೈತೆ? ಮ್ಯಾಪ್ಸು. ಗೈಸ್ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ಗಿಲ್ಸು ಏನೇನೈತೆ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಮಿಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಲ್ಲ. ಓಕೆ, ಕಾಸು ಬಂತು ಜಾಸ್ತಿ. ಇವಾಗ ನೋಡ್ತಾ ಇರ್ಬೋದು 19,000 ಆಗೈತೆ. ಇನ್ನು ನಮ್ಮ ಸ್ಟೋರ್ನು ಸ್ವಲ್ಪ ದೊಡ್ಡದು ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ವೆಬ್ಸೈಟು ಮ್ಯಾನೇಜ್ ಹೊಡಿನೇರಿ. ಇದು ವೆಬ್ಸೈಟು, ಮಾರ್ಕೆಟ್ ಪ್ಲೇಸು. ಗಾಯ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಮಾಲ್ ಟೌನಲ್ಲಿ. ನಾವು ಇಲ್ಲೇ ನೋಡ್ಬೋದು ಗೈಸ್. ನಾವು ನೋಡ್ತಾ ಇರ್ಬೋದು ಇಲ್ಲಿ. ಗೈಸ್ 6,000ಕ್ಕೊಂದೈತೆ. ಇಲ್ಲಿಗೆ ಹೋಗೋಣ. ಏನಿದು? ಸ್ಮಾಲ್ ಟೌನಲ್ಲಿ ಐತಂತೆ ಇದೊಂದು ಸ್ಮಾಲ್ ಟೌನಲ್ಲಿ ಐತಂತೆ. ಓಕೆನಾ? ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಈ ಜೊತೆ ಎಲ್ಲ ಸೇರಿಸಿ ಇದನ್ನು ಸ್ವಲ್ಪ ಮೇಲ್ ಬಾಕ್ಸಲ್ಲಿ ಏನೂ ಬಂದಿಲ್ಲಲ್ಲ, ಇದು ಗೈಸ್ ಇದನ್ನು ಅಪ್ಡೇಟ್ ಮಾಡೋದು ಹೆಂಗೆ ಇದನ್ನು ಗೈಸ್? ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ನಾನು ಇದು ಸ್ವಲ್ಪ ದೊಡ್ಡದು ಮಾಡೋಣ. ಲೆವೆಲ್ ಜಾಸ್ತಿ ಆಯ್ತಾ ಇದ್ದಂಗೆ ದೊಡ್ಡದಾಗತ್ತೆ ಅಂದ್ಕೊತೀನಿ. ಓಕೆ ಗೈಸ್, ಈ ಎಪಿಸೋಡ್ ಸ್ವಲ್ಪ ಕಂಟೆಂಟ್ ಇರಲಿಲ್ಲ ಅಂದ್ಕೊತೀನಿ. ಇತ್ತು, ಆದರೆ ನಿಮಗೆ ಸ್ವಲ್ಪ ಬೋರ್ ಆಗಿರ್ತದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಗೈಸ್ ಹೇಳಿದ್ನಲ್ಲ ನಾನು, ಪಕ್ಕಾ ದೊಡ್ಡದಂತೂ ಮಾಡೋಣ ನಮ್ಮ ಶೋರೂಮ್ನ. ಲೆವೆಲ್ ಅಪ್ ಅನ್ಲಾಕ್ಡ್ ಅಂತೆ. ಓಕೆ ಗಾಯ್ಸ್, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಗೈಸ್. ನೋಡ್ತಾ ಇರ್ಬೋದು ಇದೆಲ್ಲ ಅಲ್ಟಿಮೇಟ್ ಆಗೈತೆ. ಹೋಗ್ತಾ ಸಿಗ್ತೀನಿ. ಲವ್ ಯು ಗೈಸ್. ಇದೇ ಥರ ಸಪೋರ್ಟ್ ಮಾಡಿರಿ. ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿರಿ ಗೈಸ್. ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಕೇಳೋದು ಗೈಸ್ ನಾನು.